ಸ್ನೇಹಿತರೆ, ಶ್ಯಾಮ್ಕುಮಾರ್ ಉಂಡು ಮುಕ್ಕೊಂದ. ನಾನು ಇದನ್ನು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂದ್ರೆ ಬಿಸಿ ರೊಕ್ಕ ಸಜ್ಜಾಗಿದ್ದು ರೀ. ಬಿಸಿವು ಮೊನ್ನೆ 15 ತಾರೀಕಿಗೆ ಆಗೈತೆ, ಇವತ್ತು 26 ಕೊಟ್ಟು ಬರ್ಬೇಕಂತ ಹೋಗೀನಿ. ಯಪ್ಪ ದೇವ್ರೆ, ನಾನು ಒಟ್ಟು ರೂಮ್ ಇನ್ನೂ ಕೈಕಾಲು ಥರ ಅನ್ನಕತ್ತಾವ ಸ್ನೇಹಿತರೆ. ಆ ಕದ ಮುಂದಕ್ಕೆ ಮಾಡಿ ಹೋಗೀನಿ ರೀ. ಕದ ತೆರಣ ಹಾವು ರೀ, ಹಾವು ಹೊಂಟೈತೆ. ಹುಡು ಮುಕ್ಕೊಂದೈತೆ, ಪ್ಯಾಂಟನಿಗೆ ಮ್ಯಾಗ ಏರ್ ಬಂದು ಕಡಿದ್ರಿ ಹಂಗೆ ಸ್ನೇಹಿತರೆ. ಹಾಗೆ ಬಬ್ಬಟ್ಟ ಮಾಡ್ಕೊಂಡು ಒದ್ರಿದೆ. ಬಂದು ಹಾವು ಹೊಡೆದ್ರಿ. ನಮ್ಮ ಮುತ್ಯ ರೀ ಮತ್ತು ಅಣ್ಣ ಬಂದು ಹೊಡೆದ್ರು. ಅಲ್ಲಿಗೆ ಇಲ್ಲಿ ಬರಾಕತ್ತಿತ್ತು ನೋಡಿ ಸ್ನೇಹಿತರೆ. ನಾ ಬರೋಣ ನಾನು ಕದ ತೆರನಿ ಇಲ್ಲಿಗೆ ಇತ್ತು ಅದು. ಇಲ್ಲಿ ಇತ್ತು, ಇಲ್ಲಿ ಬಂದು ಇಲ್ಲಿ ಕುಂತಿತ್ತು ಅದು. ನಾವು ಕರು ಬರೋ ಇಲ್ಲಿ ಎಣ್ಣೆ ಪ್ಯಾಂಟಲ್ಲಿ ಕುಂತಿತ್ತು. ನೀವು ಮಾಡಿ ಹೊಡೆದು ಬಿಟ್ಟಿನಿ ರೀ, ಸಿಡ್ದು ಬಿಡ್ತೀರಿ ಇಲ್ಲಿಗೆ. ಅದು ಕಸ ಹೊಡಿ ನೀರು ಹೊಡಿಯವ ನಮ್ಮ ಮುತ್ಯ. ಹಾವು ಹೊಡೆದಿದ್ದೇನ ಕಸ ಹೊಡಿ ನೀರು ಹೊಡಿಬೇಕಂತ. ಮರಿ ಇತ್ತು ಸಣ್ಣ ಮರಿ. ಯಪ್ಪ ಫುಲ್ ಶಾಕ್ ಆದ್ ನೋಡಿ ಸ್ನೇಹಿತರೆ. ನಾ ಮಾತ್ರ ಹುಡು ಮುಕ್ಕೊಂದೈತ್ರಿ. ಅದೇ ಒಟ್ಟು ರೂಮ್ ಅನ್ನಕತ್ತೈತಿ. ಹುಡು ಮನೆಗೆ ಹೋಗೀನಿ ಬಿಸಿ ರೊಕ್ಕ ಕೊಡಾಕ. ವಿಡಿಯೋ ಎಲ್ಲಿ ತಗುತ್ತೆ ಅಂತೇಳಿ ಅದು ವಿಡಿಯೋ ಡೌನ್ಲೋಡ್ಗೆ ಇಟ್ಟು ಬಿಸಿ ರೊಕ್ಕ ಕೊಟ್ಟು ಬಂದ್ರೆ ಆಯ್ತು. 15 ತಾರೀಕಿಗೆ ಯಾರೈತಿ 26 ಇವತ್ತು ತಾರೀಕು. ಇನ್ನೂ ನನಗೆ ಭಯ ಆಕತ್ತೈತೆ ನೋಡಿ ಸ್ನೇಹಿತರೆ. ಈಗ ಇಷ್ಟು ದಿನ ಇಷ್ಟು 2 ವರ್ಷ ಹತ್ತಿರಲ್ಲಿ ಬಂದು ಒಂದು ಹಾವು ಏನೋ ಕಣ್ಣಿಗೆ ಬಿದ್ದಿದ್ದಿಲ್ಲ ರೀ. ಹಾವಿನ ಮರಿ ನೋಡಿ ಸ್ನೇಹಿತರೆ. ನಾನು ಒಟ್ಟು ರೂಮ್ ಅನ್ನಕತ್ತೈತೆ ನೋಡಿ. ಅಲ್ಲಿಗೆ ಹೊಡೆದ್ರೆ ಅದು ಸಣ್ಣ ಮರಿ ಇತ್ತು ರೀ. ಒಂದು ದೀಡ್ಗೇನು ಆಗ್ತಿತ್ತು ನೋಡಿ ಸ್ನೇಹಿತರೆ. ದೀಡ್ಗೇನು ಆಗ್ತಿತ್ತು ಹಾವಿನ ಮರಿ. ಹೊಡೆದು ಕೇರಿ ನಮ್ಮ ಮುತ್ಯ ತೊಗೊಂಡು ಹೋದನ್ರಿ. ನಾನು ಹೊಡೆದು ಹುಡುಗ ಮನುಷ್ಯ ಬಾರ ಮುತ್ಯ ಬಾರಿ ಬರೀಯಪ್ಪ ಅನ್ನಕತ್ತೀನಿ ರೀ. ಯಾಕಂದ್ರೆ 2ನೇ ಪ್ಯಾಂಟಿನಿಗೆ ಐತ್ರಿ. 2, 3, 4 ಏರಿಬಿಟ್ರೆ ಹುಡುಗರು ತರಕಾರಿ. ಸಣ್ಣ ಮರಿಯರ ಆಗಲಿ ಯಾವ್ದಾಗಲಿ ಸಾಂದರ ಆಗಲಿ ದೊಡ್ಡದಾಗಲಿ ಇಸ ಅಲ್ಲ ಸ್ನೇಹಿತರೆ. ಇನ್ನೂ ನನಗೆ ಸ್ವಲ್ಪ ತ್ರಾಸ ಆಗತ್ತೈತೆ ನೋಡಿ. ಅಟ್ರ ಫುಲ್ ಹಚ್ಚ ಮುಕ್ಕೊಂಡ್ರಿ. ಆಸೆ ಗೀಸೆ ಸೇರಿ ನಾನು ನೋಡ್ಲಿಕ್ಕಂದ್ರೆ ಆಸೆ ಸೇರಿತ ಹಂಗೆ ಮುಕ್ಕೋತಿದ್ನಿ ಸ್ನೇಹಿತರೆ. ನಾನು ಕೂಡ ಹೆಂಗೆ ಹೇಳ್ರಿ, ಆ ದೇವ್ರು ಬೀರಪ್ಪ ಮುತ್ಯನಪ್ಪ ತಂದೆ, ಬೀರನ್ನ ನಮ್ಮ ಮ್ಯಾಗಿರಪ್ಪ ತಂದೆ ಅಂತ ಅಂದ್ಕೊಂಡು ನಾನು ಕೇರಿ ಬಂದು ನೋಡಿ ಹೊಳ್ಯಾಕ. ಅದಕ್ಕೆ ಮುಂಜಾನೆ ದೀಪ ಹಚ್ತಿದ್ಲು ನಮ್ಮ ಶ್ರಾವಣಿ. ದೀಪ ಹಚ್ಚಲ್ಲ ಆಂಜನೇಯ ಮುತ್ಯ. ತಪ್ಪ ಅಂತೀವಿ ನೋಡಿ ಸ್ನೇಹಿತರೆ. ಏನು ಮಾಡೋದು, ಇನ್ನೂ ಭಯ ಆಕತ್ತೈತೆ ನೋಡಿ. ರಾತ್ರಿ ಬಂದ್ರೆ ಹೆಂಗೆ ಮಾಡ್ಬೇಕ್ರಿ? ಆಗಲಿ 8, 9 ಹಾಕಿ ಬಂದಿರ್ಬೇಕ್ರಿ. 8:30 ಆಗೈತೆ. ನಾವಾಗ ರೊಕ್ಕ ಲೆಕ್ಕ ಮಾಡಿಕೊಟ್ಟು ಬರಾಗ 9 ಆಗೈತೆ ರೀ. ನಾ ಹಂಗೆ ಅಲ್ಲಿ ನಿಂದಿರ್ಲಿಲ್ಲ. ರೊಕ್ಕ ಹಂಗೆ ನಿಂತ್ಕೊಂಡು ಲೆಕ್ಕ ಮಾಡಿಕೊಟ್ಟು ಪಟ ಅವಸರ ಬಂದು ನೋಡಿ. ಅದು ದೇವ್ರನ್ನ ಇಲ್ಲಿ ಕಳ್ಸಿದಂತ ನೀವು ಹಾವಿ ಮರಿ ಹೆಂಗೆ ಬಂದಿರ್ಬೇಕು? ಬಾಗಿಲಿಂತಾನೆ ಸ್ನೇಹಿತರೆ. ಅದು ಬಾಗಿಲಿಂತಾನೆ ಬಂದು ನಾವು ಕಾತರಿಕ ಕಂಡ ಬಿಡ್ತೀರಿ ಮುಂದೆ. ಮರಿ ಸಣ್ಣ ಮರಿ ರೀ ಅದು. ಬನ್ನಿ ಸ್ನೇಹಿತರೆ, ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಮಸ್ತ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ಹಾವಿನ ಮರಿ ನೋಡಿ ಎಷ್ಟು ಬೇವತ್ತು ನೋಡಿ. ಅಷ್ಟೇ ಒಂದು ಗೇನ್ ಹಾವಿನ ಮರಿ ನೋಡಿ ಎಷ್ಟು ಬೇವತ್ತು ನೋಡಿ ಸ್ನೇಹಿತರೆ. ಫುಲ್ಲು ಭಯ ಇನ್ನೂ ಭಯ ಹೋಗಿ ನೋಡಿ. ಫುಲ್ ಮನುಷ್ಯನ ಒಂಥರ ಭಯ ಆಗಿಬಿಡ್ತೀವಿ ಸ್ನೇಹಿತರೆ. ಹಾವಿನ ಮರಿ ನೋಡೋಣ ಯಾಕಾಗೈತೆ. ನಾ ಜಾತ್ರೆಗೆ ಹೋಗಲಿಲ್ಲ ಸ್ನೇಹಿತರೆ. ನಾನು ಕೋಳೂರು ಜಾತ್ರೆಗೆ ಹೋಗಲಿಲ್ಲ. ಅದಕ್ಕಾತು ಏನೋ ಕೊಟ್ಟರು ಬಸವಣ್ಣ ನೀನೇ ಕಾಪಾಡಪ್ಪ, ಏನೋ ಕಾಣಿಸ್ಬಾರ್ದು ಕಣ್ಣಿಗೆ. ನಾ ಜಾತ್ರೆ ಬರ್ಲಿಕ್ಕೆ ಅಂತ ಆಯಿತು ಹೆಂಗೋ. ನಾನು ಭಾಳ ಭಯ ಆಕತ್ತಿತ್ತು ನೋಡಿ. ಶ್ರಾವಣಿ ಹೋಗ್ಯಾಳ ಜಾತ್ರೆಗೆ. ನಾ ಏನು ತಪ್ಪು ಮಾಡಿನೋ ಬಿಟ್ಟಿನೋ ಗೊತ್ತಿಲ್ಲ ಸ್ನೇಹಿತರೆ. ಹಾವು ಯಾಕೆ ಬಂತು ಅಂತ ಚಿಂತೆ ಆಗೈತಿ. ಫುಲ್ ಭಯ ಬೀಳ್ಬಿಟ್ಟು ನೋಡಿ. ನಾನು ಎಷ್ಟು ಬೇವ್ತೀನಿ ನೋಡಿ. ಬೇಕಾರೆ ಬೇವ್ತು ಬಿಟ್ಟೀನಿ ರೀ. ಅದೇ ಒಂಥರ ಶಾಕ್ ಆಗೈತೆ ನೋಡಿ. ಅಲ್ಲ ಮಗನ ಮನೆಗೆ ಸೇನ್ರಿ ಹಾವು ಬಂದು ನಾ ಕದ ತೆರಿಕ ಹಾವು ಕಾಣ್ತೀರಿ. ಇಲ್ಲಿಕ್ಕೆ ಹಂಗೆ ಆಸೆ ಗೀಸೆ ಸೇರ್ತಾರೆ. ಸಾಂದಾದ್ರೂ ವಿಷಯನ ಸ್ನೇಹಿತರೆ, ದೊಡ್ಡದಾದ್ರೂ ವಿಷಯ ನೋಡಿ. ಯಾವುದಾದ್ರೂ ವಿಷ ಅಲ್ರಿ. ಇವಾಗ ಹಾವು ಅಂದರೆ ಯಾರಿಗೂ ಭಯ ಆಗೇ ಆಗತ್ತೆ ರೀ. ದೊಡ್ಡದಿದ್ರು ವಿಷ ಇರುತ್ತೆ ರೀ, ಸಣ್ಣದಿದ್ರು ವಿಷ ಅಷ್ಟೇ ಇರುತ್ತೆ. ಮತ್ತೆ ನಾನು ಇನ್ನೂ ಭಯ ಹೋಗಲಾಗೈತೆ ರೀ. ಕೊಟ್ಟರು ಬಸವನಿಗೆ ಬೇಡ್ಕೊತೀನಿ. ತಪ್ಪಾಗೈತಪ್ಪ ತಂದೆ, ನಾ ಬರಲಾರ್ದು ನಮ್ಮ ಬಾಳೆ ನೋಡ್ಕೊಂಡು ಕುಂತೆ. ನೀ ಯಾವಾಗ ಕಣ್ಣಿಗೆ ಕಾಣಿಸ್ಬೇಡಪ್ಪ, ಬರ್ತೀನಿ. ಅಪ್ಪ ಖಾರ ಹತ್ಯ ಬುಕ್ ಕುಡಿ. ಅದಕ್ಕೆ ಯಪ್ಪ ಹಾವು ಬಂದಿತ್ತೆ ಅಪ್ಪ. ಹಿಡಿ ಬುಕ್ ಕುಡಿ, ಹಿಡಿ ಯಪ್ಪ. ಚಿನ್ನ ಖಾರ ಹತ್ತು ಮಾಡು. ಖಾರ ಹತ್ತಿದ್ದಲ್ಲ ಸರಿ. ಖಾರ ಹತ್ತಿ ಬಾಯ್ ಬಿಡು. ಇಲ್ಲಪ್ಪ, ಇಲ್ಲಿ ಖಾರ ಹಾಕ್ಲಾ? ಇಲ್ಲಿ ಖಾರ ಒರ್ಸ್ತೀನಿ. ಖಾರ ಒರ್ಸಿ ಅಪ್ಪ. ಹುರಿಯಾಕತ್ತೈತೆ ಖಾರ ಹತ್ತೈತೆ. ಖಾರ ಹತ್ತಬೇಕಾ? ಏನು ಹಿಡಿ ಬುಕ್ ಕುಡಿ ಬುಕ್ ಕುಡಿ. ನೋಡಿ ಸ್ನೇಹಿತರೆ, ಶ್ಯಾಮ್ಕುಮಾರ್ನ ರಾಟಿ ಹೊಲ್ಯಾಕೆ ಕುಂತೆ. ಜೀವ ಸಮಾಧಾನ ಆಗಲಿಲ್ಲ ರೀ. ಯಾಕಂದ್ರೆ ಅವ್ರು ಮನೆಗೆ ಹೋಗಿದ್ನಲ್ಲ, ಅದು ಯಾಕಾಣಿತ ಬಂತಾನೆ ಯಾರಿಗೆ ಗೊತ್ತ್ರಿ. ಕಾಣ್ತಾರ ಅವು ಫೋನ್ ಹಚ್ಚಿದ್ದೀನಿ ರೀ. ಹಂಗೆ ಗಾಬ್ರಿಗೊಂಡು ಅವು ಇದ್ರೆ ಚಿನ್ನ ಖಾರ ತಿನ್ನಿಸವ ಹೆಂಗೆ ಮತ್ತೆ ಹಂಗೆ ಅಂತೇಳು ಖಾರ ತಿನ್ಸಿದ್ದೀನಿ ರೀ. ಖಾರ ಹತ್ತಕತ್ತಿದ್ದು. ಖಾರ ಹತ್ತಿ ಅಂದ್ರೆ ಹಂಗೇನಿರಲ್ಲ ಸ್ನೇಹಿತರೆ. ಅದರ ತರಿಸ್ತೀನಿ.
ಕೊಟ್ರೆ ಬಸವನ ಜಾತ್ರೆಗೆ ಹೋಗ್ಲಿಲ್ಲ ನೋಡಿ. ನಮ್ಮ ಅವನ ಅದನ್ನೇ ಅಂದು ಜಾತ್ರೆ ಬರಲಿಲ್ಲ, ಉಳಿ ಮುಟ್ಲಾರ ಬಸವನ ಬೆಳೆದಾನ, ನೀ ಜಾತ್ರೆ ಬರಲಿಲ್ಲ ನೋಡು ಅಂತ ಅಂದು. ಬೀರಪ್ಪ ಮುತ್ತೇನ ಸಿಲ್ಲೆ ಆಧಾರ ಹಚ್ತೀನಿ ಸ್ನೇಹಿತರೆ. ಮುಕ್ಕೋಯಪ್ಪ ನೋಡಿ ಸ್ನೇಹಿತರೆ, ಬ್ಲೌಸ್ ಸ್ಟಿಚ್ ಮಾಡಾಕತ್ತೀನಿ. 10 ಗಂಟೆ ಆಗೈತೆ ನೋಡಿ. ಇವಾಗ ಮಾಡ್ತೀನಿ ರೀ, ಏನು ಮಾಡಬೇಕು ಮಾಡಲೇಬೇಕು. ಮತ್ತು 2 ಜಂಪರ್ ತೊಗೊಂಡು ಹೊಲ್ಯಾಕೆ ಹೋದ್ರಿ. ಮತ್ತು ನೋಡಿ ಸ್ನೇಹಿತರೆ, ಬ್ಲೌಸ್ ಸ್ಟಿಚ್ ಮಾಡಾಕತ್ತೀನಿ ಬರ್ರಿ. ನಾ ಹೀಟ್ ಐತೆ ನೋಡಿ, ನಾ ಅರ್ಧ ಹೆಚ್ಚೈತ್ರಿ. 10 ಗಂಟೆ ಆಗೈತೆ ಟೈಮು. ಇದೊಂದು ಬ್ಲೌಸ್ ಸ್ಟಿಚ್, ಅದು ಸೀರೆ ದಂಡಿ ಹೊರೋದು ನೋಡಿ. ಚಿಟ್ ನೋಡಿ, ಇದೊಂದು ಸ್ಟಿಚ್ ಮಾಡೋದೈತ್ರಿ. ಇದೊಂದು ಸ್ಟಿಚ್ ಮುಗಿಸ್ತೀನಿ, ಅದು ನೋಡ್ತೀನಿ ರೀ, ಆದ್ರೆ ಮಾಡ್ತೀನಿ. ವೇಟ್ ಆಗೋ ಟೈಮ್ ನೋಡಿ ಸ್ನೇಹಿತರೆ. ಕದ ಹಾಕ್ಕೊಂಡು ನೋಡಿ ಹೆಂಗಾದ್ರೂ ನಾ ಮದುವೆ ಮನೆಯವ್ರು ಇವತ್ತೇನು ಬೆಳ್ತಾಕೆ ಮುಕ್ಕೊಳಲ್ರಿ. ಅಂಜ್ಕಿಲಿ ಇವತ್ತು ಹೊಲಿಬೋದು ಆರಾಮಾಗಿ. ಇಲ್ಲಿ ಬೀರಪ್ಪನ ಗುಡಿಯಿಂದ ಯಾಕೆ ಡಿಜೆ ಕಮ್ಮಿ ಮಾಡಿದ್ರಿ ಇವಾಗ. ಆಗಳೇ ಶ್ರಾವಣ್ ಕುಮಾರ್ ಖಾರ ತಿರ್ಸಾಗೋದು ಡಿಜೆ ಹಚ್ಚಿದ್ರಿ, 5,000 ಕೊಡಬೇಕಾಗತ್ತಾ. ಬನ್ನಿ ಸ್ನೇಹಿತರೆ, ಇದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ರಾತ್ರಿ ಆಗೈತೆ ನೋಡಿ, 10 ಗಂಟೆ ಆಗೈತೆ. ಒಂದಿಷ್ಟು ಕಣ್ಣ ಮಣ್ಣು ಹಾಕ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡಿದ್ನಿ ಅಂದ್ರೆ ಚಲೋ ಆಗುತ್ತೆ ಸ್ನೇಹಿತರೆ. ಮುಂಜಾನೆ ಆಗಲ್ಲ ಮದ್ವೆ, ನಾಳೆ ಮುಂಜಾನೆ ಮದ್ವೆ ಕೊಡಬೇಕು. ಇದು ರೌಂಡ್ಗಳು ಲೇಸ್ ಹಚ್ಚಿ ಕಸಿ ಹಚ್ಚಿ ಹೊಲಿತೀನಿ. ಬನ್ನಿ ಸ್ನೇಹಿತರೆ, ಸೀರೆ ಇವತ್ತು ನನ್ನ ತಕ ತೊಗೊಂಡ್ರೆ ನನ್ನ ತಕ ಬ್ಲೌಸ್ ಸ್ಟಿಚಿಂಗ್ ಕೊಟ್ರೆ. ಬ್ಲೌಸ್ ಸ್ಟಿಚಿಂಗ್ ರೊಕ್ಕ ಬಂದೈತೆ, ಸೀರೆ ಅಮೌಂಟ್ ಬಂದಿಲ್ಲ ಸ್ನೇಹಿತರೆ. ಬ್ಲೌಸ್ ಸ್ಟಿಚ್ ಮಾಡ್ಬೇಕಂದು ಯಾಕಂದ್ರೆ 2-3 ಕಮೆಂಟಿನ ಬಗ್ಗೆ ಒಂದಿಷ್ಟು ಮಾತಾಡೋದಿತ್ತು. ಅದಕ್ಕೆ ಮತ್ತೆ ನೆಪ ಅಂತೇಳಿ ಮಾತಾಡೋದು ಬಂದ್ರಾತಂತ ರಿಪ್ಲೈ ಕೊಡ್ಬೇಕಂದು ಅಲ್ಲೇ. ಅಷ್ಟೊಂದು ಸರಿ ಅನ್ಸಲ್ಲ ಕಮೆಂಟ್ ಬಗ್ಗೆ ಮಾತಾಡಿದ್ರಾತಂತ ಮಾತಾಡಕತ್ತೀನಿ. ಯಾಕಂದ್ರೆ ಹೊಸಬ್ರು ನೀನು ನೋಡಕತ್ತಾರ ವಿಡಿಯೋ. ಅಕ್ಕ ನಿಮ್ಮೂರು ಯಾವ ಊರು ಅಂತ ಕೇಳಿದ್ರು. ನಿನ್ನೆ ಮುದ್ದೇಬಿಹಾಳ ಅಂತ ಹೇಳಿದ್ದು ನಾನು. ಮುದ್ದೇಬಿಹಾಳ ತನಕ ಒಂದು ಹಳ್ಳಿ ರೀ. ಯಾಕಂದ್ರೆ ಕಮೆಂಟ್ನೊಳಗೆ ಅಷ್ಟು ಉತ್ತರ ಕೊಡೋಕ್ಕಾಗಲ್ಲ. ಮತ್ತು ನಿಮ್ಮ ಯಜಮಾನ್ರಿಗೆ ಏನಾಗಿತ್ತಕ್ಕ ಅಂತ ಮತ್ತೊಂದು ಕಮೆಂಟ್ ಹಾಕಿರಿ. 2ನೇದ್ದು, ನಮ್ಮ ಯಜಮಾನ್ರಿಗೆ ಬಂದು ಹಾರ್ಟ್ ಅಟ್ಯಾಕ್ ಆಗಿತ್ತು ರೀ. ಶ್ರಾವಣ್ ಕುಮಾರ 3.5 ತಿಂಗಳು ಪ್ರೆಗ್ನೆಂಟ್ ಇದ್ದೆ, ಅವಾಗನೇ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಯಾಕಂದ್ರೆ ಹಿಂದಂತ ನೋಡ್ಕೊತ ಬಂದವ್ರು ವ್ಯೂವರ್ಸ್ಗಳಿಗೆಲ್ಲ ಗೊತ್ತಿರ್ತಾವೆ. ಹೊಸ ವ್ಯೂವರ್ಸ್ ಬರ್ತಿರ್ತಾರಲ್ಲ, ಅವ್ರಿಗೇನು ಗೊತ್ತಿರಲ್ಲ. ಮತ್ತು ಅವ್ರ ಕಮೆಂಟ್ಗಳಿಗೆ ನಾವು ರಿಪ್ಲೈ ಕೊಡೋದು ನಮ್ಮ ಧರ್ಮ ಅಲ್ಲ ಸ್ನೇಹಿತರೆ. ಯಾಕಂದ್ರೆ ಅವರು ವಿಡಿಯೋ ನೋಡಿ ನಮ್ಗೆ ಸಪೋರ್ಟ್ ಮಾಡ್ತಿರ್ತಾರೆ. ನಮ್ಗೆ ಅವ್ರು ಟೈಮ್ ಕೊಟ್ಟು ನಮಗೋಸ್ಕರ ಟೈಮ್ ಕೊಟ್ಟು ವಿಡಿಯೋ ನೋಡಿ ನಮ್ಗೆ ಸಪೋರ್ಟ್ ಮಾಡ್ತಿರ್ತಾರೆ. ಅವರಿಗೋಸ್ಕರ 5 ನಿಮಿಷ ಟೈಮ್ ಕೊಟ್ಟು ಅವರಿಗೋಸ್ಕರ ವ್ಲಾಗ್ ಮಾಡಿದ್ರೆ ನನಗೇನು ತಪ್ಪು ಅನ್ಸಲ್ಲ ನೋಡಿ. ನಮ್ಮ ಯಜಮಾನ್ರಿಗೆ ಬಂದು ಹಾರ್ಟ್ ಅಟ್ಯಾಕ್ ಆಗಿತ್ತು ರೀ. ಗಾಡಿ ಟಚ್ ಹೊಡ್ತಿದ್ರು, ಹಾರ್ಟ್ ಅಟ್ಯಾಕ್ ಆಗಿತ್ತು. ಅಲ್ಲೇ ಗಾಡಿ ಮೇಲೆ ತೀರ್ಕೊಂಡ್ರು. ಮತ್ತು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಏನಾದರೂ ಕಮೆಂಟ್ ಹಾಕಿ ನಾನು ಹೇಳ್ತೀನಿ. ಮತ್ತು ಶ್ರಾವಣ್ ಕುಮಾರ್ 3.5 ತಿಂಗಳು ಪ್ರೆಗ್ನೆಂಟ್ ಇದ್ದೀನಿ ರೀ. ಇವಾಗ 4 ವರ್ಷ ಮುಗಿದು ನಮ್ಮ ಯಜಮಾನ್ರು ತೀರ್ಕೊಂಡು 5ನೇ ವರ್ಷ ಚಲ್ತಿ ಹೇಳೈತೆ ನೋಡಿ. 4 ವರ್ಷ ಮುಗೀತು, 5ನೇ ವರ್ಷ. ನಾನಿರೋದು ಗಂಡು ಮನೆಯಲ್ಲಿ ರೀ. ಯಾಕೆ ಒಳ್ಳೆ ಕಮೆಂಟ್ ಕೇಳಬಾರ್ದಂತ ನಮ್ಮ ಬಗ್ಗೆ ಎಲ್ಲ ಮಾಹಿತಿ ಸಿಗಲಿ ಅಂತ. ಮತ್ತು ಇನ್ನೊಂದು ಏನು ಕೇಳಂದ, ಅಕ್ಕ ನಾನು ಇದು ಶ್ರಾವಣಿ ಡ್ಯಾನ್ಸ್ ಮಾಡಾಗ ಕಣ್ಣೀರು ಹಾಕಿನಲ್ರಿ, ಅವರೇ ರೀ. ಈ 3 ಕಮೆಂಟ್ ಒಬ್ಬರು ಹೊಸ್ದಾಗಿ ನೋಡಕತ್ತಾರೆ ವರ್ಸ್ಗಳು. ಅಕ್ಕ ಕುಗ್ಗಬೇಡಿ ಮುನ್ನುಗ್ಗಿ ಅಂತಂದಾರ. ಭಾಳ ಧೈರ್ಯ ಮಾತಾಯ್ತು ನೋಡಿ. ಇಷ್ಟ ಆಯಿತು ಅದು ಕಮೆಂಟ್ ಮಾತ್ರ. ಥ್ಯಾಂಕ್ ಯು ಸೊ ಮಚ್. ಸಿಸ್ಟರ್ ಇದಿರೋ ಬ್ರದರ್ ಇದಿರೋ ನನಗೆ ಅಷ್ಟೊಂದು ಗೊತ್ತಿಲ್ಲ. ಯಾಕಂದ್ರೆ ನಿನ್ನೆ ಇವತ್ತು ಮುಂಜಾನೆ ಬಂತ್ರಿ. ಮತ್ತು ಈಗ 2 ಕಮೆಂಟ್ ಬಂದ ವಿಡಿಯೋ ನೋಡಿ. ಅಕ್ಕ ಕುಗ್ಗಬೇಡ ಅಂತ ಕಮೆಂಟ್ ಹಾಕಿರಿ. ನಾನು ಕುಗ್ಗಲ್ರಿ, ನಿಮ್ಮೆಲ್ಲರ ಸಪೋರ್ಟ್ ನಿಂತ ನಾ ಯಾವತ್ತೂ ಕುಗ್ಗಲ್ಲ. ನಿಮ್ಮ ಸಪೋರ್ಟ್ ಐತಲ್ಲ, ನಾವು ಕುಗ್ಗಕ್ಕೂ ಇದು ಮಾಡ್ಕೊಳಲ್ಲ. ಇವತ್ತು ಹಾವು ಬಂದಿತ್ತಲ್ಲ, ಅದೇ ಒಂದು ಸ್ವಲ್ಪ ಭಾಳ ಮನಸ್ಸಿಗೆ ಬೇಜಾರಾಗೈತೆ. 2-3 ಕಮೆಂಟ್ ಯಜಮಾನ್ರು ತೀರ್ಕೊಂಡಿದ್ದು ಕೇಳ್ತಿರಲ್ರಿ, ಒಳ್ಳೆ ಕೇಳಾರ ಮನ್ಸಿಗೆ ಪೆಟ್ಟಾಗುತ್ತೆ ನನಗೆ. ಏನೂ ಮಾಡೋಕ್ಕಾಗಲ್ಲ. ನಮ್ಮ ವ್ಯೂವರ್ಸ್ಗಳು ಇರ್ತಿರಲ್ಲ, ಗೊತ್ತಿಲ್ಲಾರ ಕೇಳ್ತೀರಿ. ನಮ್ಮ ಮನ್ಸಿಗೆ ಪೆಟ್ಟು ಮಾಡ್ಬೇಕಂತ ನೀವೇನು ಕೇಳಲ್ಲ. ನಿಮಗೆ ಗೊತ್ತಿತ್ತಂದ್ರೆ ನೀವು ಯಾಕೆ ಕೇಳ್ತಿದ್ರಿ? ನಿಮಗೆ ಗೊತ್ತಿತ್ತು ನನ್ನ ಮನ್ಸಿಗೆ ಪೆಟ್ಟು ಮಾಡಲ್ಲ. ನನ್ನ ವ್ಯೂವರ್ಸ್ಗಳು ಗೊತ್ತೈತೆ. ನಾನು ಏನು ಅನ್ನೋದು ಅವ್ರಿಗೆ ಗೊತ್ತು, ಅವ್ರು ಏನು ಅನ್ನೋದು ನನಗೆ ಗೊತ್ತೈತೆ. ಅವ್ರಿಗೆ ಗೊತ್ತಿಲ್ಲ ಪಾಪ, ಹೊಸ ವ್ಯೂವರ್ಸ್ ಅಲ್ರಿ. ಇವತ್ತು ನೋಡಕತ್ತಾರ 3 ವಿಡಿಯೋ ನೋಡ್ಯಾರ. ಇವತ್ತನ್ನು 3 ವಿಡಿಯೋಕ್ಕೆ ಒಂದು ಕಮೆಂಟ್ ಹಾಕ್ಯಾರ. ಮತ್ತು ಒಂದು ವಿಡಿಯೋಕ್ಕೆ ಶ್ರಾವಣಿ ಡ್ಯಾನ್ಸ್ ವಿಡಿಯೋಕ್ಕೆ ನಾನು ಹತ್ತಿರಲ್ಲ, ಅಕ್ಕ ಕುಗ್ಗಬೇಡಿ ಮುನ್ನುಗ್ಗಿ ಅಂತ ಒಂದು ಕಮೆಂಟ್ ಹಾಕ್ಯಾರ. ಮತ್ತು ಇನ್ನೊಂದು ವಿಡಿಯೋಕ್ಕೆ ಅಕ್ಕ ನಿಮ್ಮ ಯಜಮಾನ್ರಿಗೆ ಏನಾಗಿತ್ತು ಅಂತ ಹಾಕ್ಯಾರ. ಇನ್ನೊಂದು ವಿಡಿಯೋಕ್ಕೆ ನಿಮ್ಮೂರು ಯಾವ ಊರಕ್ಕ ಅಂತ ಹಾಕಿರಿ. 3 ಕಮೆಂಟ್ ಒಂದೇ. ನಿಮ್ಮೆಲ್ಲರ ಸಪೋರ್ಟ್ ನಿಂತ ನಾವು ಕುಗ್ಗಲ್ಲ. ಆದರೆ ಒಳ್ಳೆ ಪದೇ ವಿಡಿಯೋ ಹಿಂದಿ ವಿಡಿಯೋ ಚೆಕ್ ಮಾಡಿ ನೋಡ್ಕೊಳ್ಳಿ. ಯಾಕಂದ್ರೆ ಮನ್ಸಿಗೆ ಪೆಟ್ಟಾಗುತ್ತೆ ಹೇಳಕ್ಕೆ. ಆದರೂ ಹೇಳ್ತೀನಿ ರೀ, ನಾನು ಮನ್ಸಿಗೆ ಪೆಟ್ಟಾದ್ರೂ ಏನಿಲ್ಲ, ಹೇಳಲೇಬೇಕಲ್ರಿ. ಏನು ಆಗೋಗೈತ್ರಿ ಘಟನೆ ಮ್ಯಾಗೆ ಯೋಚನೆ ಮಾಡ್ಕೊಂಡು ಕುಂತ್ರೆ ಬರಲ್ಲ. ಬನ್ನಿ ಇವಾಗ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ನೋಡಿ. ರಾಟಿ ಮ್ಯಾಗ ಅದೀನಿ. ಬಂದು ಸ್ಟಿಚ್ ಮಾಡಿ ಮತ್ತೆ ಸಿಗ್ತೀನಿ ರೀ. ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿ ಅದು ನೋಡ್ತೀನಿ. ಅರ್ಧ ಹೊಲಿಬೇಕಂತೀನಿ. 11 ಆಗಲಿ 12 ಆಗಲಿ ಹೊಲಕ್ಕೆ ಮುಕ್ಕೋಬೇಕಂತೀನಿ.
ಅರ್ಜೆಂಟು ಅದಲ್ರಿ ಒಲ್ಲೇಬೇಕು. ಬನ್ನಿ ಸ್ನೇಹಿತರೆ ವೀಡಿಯೋ ಹಂಗೆ ಯಾಕಂದ್ರೆ ವೀಡಿಯೋ ಕಂಟಿನ್ಯೂ ಮಾಡಂಗಾತ್ರ ಮಾಡಿದ್ದು ನೋಡಿ. ನಾನು ಅಲ್ಲಿಗೆ ಎಂಡ್ ಮಾಡ್ಬೇಕಂತ ಮುಗಿಸಿದ್ದೆ. ಅದು ಭಾಗ 1 ಇದು ಭಾಗ 2 ಹಾಕಿದ್ರಾತಂತ ಕಂಟಿನ್ಯೂ ಮಾಡಕತ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಯಾಕಂದ್ರೆ ಕೆಲಸ ಮಾಡ್ಕೊತೀನಿ, ವಿಡಿಯೋ ಮಾಡಿರ್ತೀನಿ ಕಷ್ಟಪಟ್ಟು. ಎಡಿಟಿಂಗು, ತಮ್ನೇಲು, ಟೈಟಲು ಎಲ್ಲ ಹಾಕ್ಕೊಂಡು ನಿದ್ದಿಗಟ್ಟು ಮಾಡಿರ್ತೀನಿ. ಯಾಕಂದ್ರೆ ಡಾಲರ್ ಜಲ್ದಿ ಅಕೌಂಟ್ ಆಗಲಿ ಅಂತ ಶ್ರಮ ಪಡಾಕತ್ತಿ ಸ್ನೇಹಿತರೆ. ನನ್ನ ಶ್ರಮಕ್ಕೆ ನೀವೆಲ್ಲರೂ ನೋಡಿ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡಿ, ನೋಡಿ ಸಪೋರ್ಟ್ ಮಾಡಿದ್ರೆ ಭಾಳ ಖುಷಿ ಆಗುತ್ತೆ. ಜಲ್ದಿ $0.30 ಅಕೌಂಟ್ ಹಾಕತ್ತೈತಿ. ದಿನಕ್ಕೆ 0.50 ಅಲ್ರಿ, $0.50 ಆಗ್ತದ್ರೆ 2 ದಿನಕ್ಕೂ $1 ಅಂತಂದ್ರೆ ಜಲ್ದಿ ಒಂದು 4-5 ತಿಂಗಳ ಪೇಮೆಂಟ್ ಬರ್ತದೆ. ಹಿಂಗೆ ಹಾಕತ್ತಂದ್ರೆ ನಾ 1 ವರ್ಷ ಹೋಗುತ್ತೆ ಸ್ನೇಹಿತರೆ. ಇವಾಗ ಯೂಟ್ಯೂಬ್ ಮಾಡಿ 1 ವರ್ಷ ಆಯ್ತು, ಮತ್ತು ಪೇಮೆಂಟ್ ಬರೋದು 1 ವರ್ಷ ಕಷ್ಟ ಆಗುತ್ತೆ ನೋಡಿ. ಸಪೋರ್ಟ್ ಮಾಡಿ. ಆದಷ್ಟು ನಿಮ್ಮ ಕೈಲೇ ನನಗೆ ಹೆಲ್ಪ್ ಮಾಡು ಗುಣ ಇತ್ತಂದ್ರೆ ವಿಡಿಯೋ ಒಂದೇ ನೋಡಿ ಸ್ನೇಹಿತರೆ. ನನಗೇನು ರೊಕ್ಕ ಕೊಡಬೇಡ, ರೂಪಾಯಿ ಕೊಡಬೇಡ. ನನ್ನ ಕಷ್ಟಕ್ಕೆ ನಾನು ಹೆಂಗಾದರೂ ಆ ದೇವರು ಒಂದು ವಿದ್ಯೆ ಕೊಟ್ಟಾನ, ಟೈಲರಿಂಗು ಕೊಟ್ಟಾನ. ಟೈಲರಿಂಗ್ ಮ್ಯಾಗನ್ನ ಹೆಂಗಾದ್ರೂ ಮಾಡ್ತೀನಿ. ಮತ್ತು ಇನ್ನೇಗ 2 ಬ್ಲೌಸ್ ಸ್ಟಿಚಿಂಗ್ ಕೊಟ್ಟರು, 2 ಬ್ಲೌಸ್ ಇಲ್ಲೇ ತೊಗೊಂಡು ಸ್ಟಿಚಿಂಗ್ ಮಾಡೋಕೆ ಹಾಕೋದ್ರು. ಅದಕ್ಕೆ ನಾ ಏನಿದ್ರು ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ಯೂಟ್ಯೂಬ್ ಪೇಮೆಂಟ್ ಬಂತಂದ್ರೆ ಮುಂದೇನೋ ನನ್ನ ದೊಡ್ಡ ಖರ್ಚಿಗೆ ಅನುಕೂಲ ಆಗ್ತದೆ. ಮಕ್ಕಳು ಸಾಲಿ ಎಲ್ಲ ಐತಿ ಸ್ನೇಹಿತರೆ. ನನ್ನ ಮಕ್ಕಳು ಯೂಟ್ಯೂಬ್ ಪೇಮೆಂಟ್ ನನ್ನ ಮಕ್ಕಳು ಸಾಲಿಗೆ ಅನುಕೂಲ ಸಾಕ್ರಿ. ಯಾಕಂದ್ರೆ ಅದೆಲ್ಲ ಯೂಟ್ಯೂಬ್ ಪೇಮೆಂಟ್ ಬಂತಂದ್ರೆ ಎಲ್ಲರೂ ನಮ್ಮ ವ್ಯೂವರ್ಸ್ಗಳು ಕೊಟ್ಟಾರ, ನಮ್ಮ ಮಕ್ಕಳು ಸಾಲಿಗೆ ಹೆಲ್ಪ್ ಮಾಡ್ಯಾರಂತ ನನ್ನ ಮನಸಾರೆ ಹಾರಸ್ತೀನಿ ನೋಡಿ ಸ್ನೇಹಿತರೆ. ಅದಕ್ಕೆ ಪ್ಲೀಸ್ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ ನೋಡಿ. ಅದೇ ಒಂದು ದೊಡ್ಡ ಹೆಲ್ಪ್ ಆಗುತ್ತೆ ನೋಡಿ. ಅಕ್ಕ ಪದೇ ಹೇಳ್ತಾ ಅಂತಾರೆ. ಮತ್ತು ಸ್ನೇಹಿತರೆ ಇನ್ನೊಂದು ನಿಮ್ಗೆ ವಿಷಯ, ಅಡ್ವರ್ಟೈಜ್ ಬಂತಂದ್ರೆ ಯಾರು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಅಂತ ಬರ್ತಲ್ಲ ಹೊಡಿಬೇಡ್ರಿ. ಅಡ್ವರ್ಟೈಜ್ ಮುಗೋದಕ್ಕೆ ನಮ್ಮ ವಿಡಿಯೋ ಚಲೋ ಆಗುತ್ತಾನೆ ಬಿಡಿ ಸ್ನೇಹಿತರೆ. ದಯವಿಟ್ಟು ನೋಡಿ ಅಡ್ವರ್ಟೈಜ್ ಮ್ಯಾಗ ನಮ್ಮ ಡಾಲರ್ ಅಕೌಂಟ್ ಅಂತವು. ಯಾಕಂದ್ರೆ ನಿಮ್ಗೆ ಗೊತ್ತಿರಲ್ಲ, ಅಡ್ವರ್ಟೈಜ್ ಬಂದ ಸ್ಕಿಪ್ ಅಂತ ಹೊಡೆದ್ಬಿಡ್ತೀರಿ. ಸ್ಕಿಪ್ ಹೊಡಿಬೇಡ್ರಿ. ಅದು ಅಡ್ವರ್ಟೈಜ್ ಎಲ್ತಾನೆ ಬಂದು ಕೇರಿ ಇದು ಮಾಡಿ. ನಾವು ಒಂದೊಂದು ವಿಡಿಯೋಕ್ಕೆ ಎಷ್ಟು ಅಡ್ವರ್ಟೈಜ್ ಬರ್ತಾವಂತ ಸ್ವಲ್ಪ ಕಮೆಂಟ್ ಹಾಕಿ. ಯಾಕಂದ್ರೆ ನನ್ನ ಫೋನಿನ ವಿಡಿಯೋ ನೋಡೋಕ್ಕಾಗಲ್ಲ, ಆ ಅದೃಷ್ಟ ನನಗಿಲ್ಲ. ನಾನು ವಿಡಿಯೋ ನೋಡ್ಬೇಕಂದ್ರೆ ಇದು ಅಡ್ವರ್ಟೈಜ್ ಎಷ್ಟು ಬರ್ತಾವೆ ನೋಡೋಕ್ಕಾಗಲ್ಲ. ನೀವು ದಯವಿಟ್ಟು ಯಾರು ಫುಲ್ ನೋಡ್ತೀರಿ, ಒಂದು ವಿಡಿಯೋಕ್ಕೆ ಎಷ್ಟು ಅಡ್ವರ್ಟೈಜ್ ಬರ್ತಾವೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬನ್ನಿ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಸ್ನೇಹಿತರೆ. ಇದು ಬ್ಲೌಸ್ ಸ್ಟಿಚ್ ಮುಗೀತು. ಇದು $200 ನೋಡಿ ಬ್ಲೌಸ್ ಸ್ಟಿಚ್ಚು ನೋಡಿ. ಇದು ಬ್ಲೌಸ್ ಸ್ಟಿಚ್ ಮುಗೀತು ಸ್ನೇಹಿತರೆ. ಮತ್ತು ಇದು ಟೈಮ್ ಅಂದ್ರೆ 11:08 ಆಗೈತೆ ನೋಡಿ. ಈಗ ಇನ್ನೂ ಒಂದು ಹೊಲಿಬೇಕು ರೀ. ಎಣ್ಣೆ ಹಾಕ್ಕೊಂಡಾರ ಹೊಲಿಬೇಕು ನೋಡಿ. ಚಂತನ ಬಟ್ಟೆ ವ್ಯಾಪಾರದ್ದು ಗಿರಾಕಿ ಹಿಂಗಾಗಿ ಹೊಲಿದಾಗಿಲ್ಲ. ಕೊಡ್ತೀನಂದ್ರೆ ಮಾತು ತಪ್ಪಿಸ್ಬಾರ್ದು ಅನ್ನಕ್ಕೆ ನಾನು. ಯಾಕಂದ್ರೆ ಅವರು ರೊಕ್ಕ ಕೊಟ್ಟು ಮಾತು ತಪ್ಪಿಸ್ಬಾರ್ದು. ಆಗಲ್ಲ ಅಂದ್ರೆ ಆಗೋದಿಲ್ಲ ಅಂತ ಹೇಳ್ಬಿಡೋಕೆ ಸ್ನೇಹಿತರೆ. ಆಗುತ್ತಂತೇಳಿ ಮಾತು ತಪ್ಪಿಸಿ ಸುಳ್ಳು ಹೇಳೋದು. ನಾನು ಸುಳ್ಳು ಹೇಳೋದಂದ್ರೆ ಆಗಲ್ಲ ನೋಡಿ ಸ್ನೇಹಿತರೆ. ಶ್ರಾವಣ ಕೆಮ್ಮಾಕತ್ತಾನ್ರಿ, ಜ್ವರ ಬಂದಿದ್ದವು. ಎಣ್ಣೆ ಹಾಕಿ ಕೊಬ್ಬರಿ ಎಣ್ಣೆ ಉಣಿಸಿ ಈಗ ಸಚ್ಚಿನ್ರಿ. ಅವು ಯಾಕೋ ಎಷ್ಟು ಕೆಮ್ತ ನೋಡಿ ಕೇಳ್ತಿರ್ಬೇಕು. ಬನ್ನಿ ಸ್ನೇಹಿತರೆ. ಇದು ಬ್ಲೌಸ್ ಸ್ಟಿಚ್ ಮುಗೀತು. ಸೀರೆನೂ ರೆಡಿ ಆಗ್ತಿದ್ರು ಮುಗೀತು ರೀ. ನಾನು ತೊಗೊಂಡು ನಾನೇ ಬ್ಲೌಸ್ ಸ್ಟಿಚ್ ಮಾಡಿದೆ. ಫಿನಿಶಿಂಗ್ ಚೆನ್ನಾಗಿ ಬಂದೈತಲ್ರಿ ಸ್ನೇಹಿತರೆ. ಇದು ಫಿನಿಶಿಂಗ್ ಅಂತೀನಿ. ಇದು ನೋಡಿ ಒಳಗೆ ಈ ಥರ ಒಳಗೆ ಮಾಡಿ ಅರಿವಿ ಫೋಲ್ಡ್ ಮಾಡಿ ನೋಡಿ. ಯಾಕಂದ್ರೆ ಗುಂಜಾಗುತ್ತೆ ಅಂಥೇಳಿ ಈ ಥರ ಫೋಲ್ಡ್ ಮಾಡೀನಿ. ಮತ್ತು ಸ್ನೇಹಿತರೆ ಇದೇ ಥರ ಹೊಲಿಬೇಕು ನೋಡಿ. ನಾವೆಷ್ಟು ನೀಟಾಗಿ ಹೊಲಕ್ಕೆ ಕೊಡ್ತೀವಿ, ಇನ್ನೊಬ್ರು ಕಸ್ಟಮರ್ ಬರ್ತಾರೆ. ಅದಕ್ಕೆ ನನಗೆ ರಾಟಿ ಮ್ಯಾಗ ಇಂಟ್ರೆಸ್ಟ್ ಕೊಟ್ಟು ಹೊಲನ್ಯಾಗ ಚಂದ ಹೊಲ್ತೀನಿ ರೀ. ಜಂಪರ ಇಂಟ್ರೆಸ್ಟ್ ಹೋತಂದ್ರೆ ಜಂಪರ ಚಂದ ನೋಡಿ. ಈ ಥರ ಹಳ್ಳ ಹಚ್ಚೀನಿ. $200 ನೋಡಿ ಸ್ನೇಹಿತರೆ. ಇದಕ್ಕೆ ಇಲ್ಲೊಂದು ಹೊಲಿಬೇಕು ರೀ. ಇದು ಒಂದು ಹೊಲದ್ನೇ 400. ಇದು ಅಸ್ತ್ರ ನಮ್ಮ ಕಡೆ ರೀ. ಇದು 400 ಅಸ್ತ್ರ ನಮ್ಮ ಕಡೆ. ಇದು 200 ಅಸ್ತ್ರ ನಮ್ಮ ಕಡೆ ನೋಡಿ. ಅಸ್ತ್ರ ನನಗೆ ನಾನೇ ಹಾಕಿನಿ ಸ್ನೇಹಿತರೆ. ಇಲ್ಲೇ ಹಾಕಕ್ಕ ಅಂತಂದರು. ಈ ಸೀರೆತು ಅಸ್ತ್ರ ಇಲ್ಲೇ ಹಾಕಂದ್ರು. ಇದನ್ನೇನೈತಿ ಅಸ್ತ್ರ ಇದು ನಮ್ಮ ಕಡೆ ನೋಡಿ ಸ್ನೇಹಿತರೆ. ಬನ್ನಿ ಇದನ್ನೊಂದು 11 ಆತು ರೀ. ಅದು ಹೊಲದನ್ನ ಟೈಮ್ ಏಟಾಗುತ್ತೆ ನೋಡು ಸ್ನೇಹಿತರೆ. ದಿನ ಎಡಿಟ್ ಮಾಡೋಕ್ಕೆ ಮುಕ್ಕೋಬೇಕಂದು ಆತಿತ್ತು. ನಾ ಎಡಿಟಿಂಗ್ ಇಲ್ಲರಿ ಅವ್ನ ಎಷ್ಟೇ ಮಾಡ್ಬೇಕಾಗತ್ತೆ ನೋಡಿ. ಶ್ರಾವಣಿಗೊಂದು ಯಾಕೆ ಆಡಾಕತ್ತೈತೆ ನೋಡಿ ಸ್ನೇಹಿತರೆ. ಎಷ್ಟು ಕೆಮ್ಮಾಕತ್ತಾನ ನೋಡಿ. ಫೈನಲಾಗಿ ಈ ಥರ ಬಂದೈತೆ ನೋಡಿ ಬ್ಲೌಸು. ಎಷ್ಟು ಚಂದ ಬಂದೈತೆ ನೋಡಿ ಸ್ನೇಹಿತರೆ. ಭಾಳ ಇಷ್ಟ ಆಯಿತು. ಪತ್ತಲ್ದ ಬ್ಲೌಸ್ ನೋಡಿ. ಬರೀ $200 ಅಸ್ತ್ರ ನಮ್ಮ ಕಡೆ ರೀ. $200 ಹೊಲ್ದಿ ನೋಡಿ. ಇದನ್ನು $170 ಬಿತ್ತು ರೀ ನಮ್ಮದು ಟಿಚ್ಚಿಂಗ್ದು ಅಮೌಂಟು. ಅರ್ಜೆಂಟ್ ಐತಲ್ರಿ, $20 ಜಾಸ್ತಿ. ನಾವು ಹಂಗೆ ಹೊಲದ್ನಿ ಅಂದ್ರೆ $100 ತೊಗೋತೀನಿ ರೀ. ಹಂಗೆ ಹೊಲದ್ನಿ ಅಂದ್ರೆ ಅಸ್ತ್ರ ಅವ್ರದ್ದು ಹಂಗೆ ಒಂದು ವಾರ ಹಿಂಗೆ ಲೇಟಾಗಿ ಹೊಲದ್ನಿ ಅಂದ್ರೆ $150 ತೊಗೋತೀನಿ ರೀ. ಮತ್ತು ಅರ್ಜೆಂಟ್ ಹೊಲ್ದಿನಲ್ಲ $20 ಜಾಸ್ತಿ ತೊಗೊಂಡು ಹೊಲ್ದಿ ನೋಡಿ ಸ್ನೇಹಿತರೆ. ಬನ್ನಿ ನೋಡಿ ಸ್ನೇಹಿತರೆ. ಇದು ಬ್ಲೌಸ್ ಸ್ಟಿಚ್ ಮಾಡಾಕತ್ತಿ ನೋಡಿ. 11:30 ಆಗೈತೆ ಟೈಮು. ಇದು ಬ್ಲೌಸ್ ಸ್ಟಿಚ್ ಮುಗಿಸ್ಕೇರಿ ಮತ್ತು ಈ ದಾರ ಹಾಕಿ ಇದು ಬ್ಲೌಸ್ ಸ್ಟಿಚ್ ಮಾಡಾಕತ್ತಿ ನೋಡಿ.
11:30 ಎದ್ದು ನೋಡಿ ಸ್ನೇಹಿತರೆ, ಬರ್ರಿ ಇದೊಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಹೇಳ್ತಾ ನಿದ್ದೆ ಬರ್ತೈತಿ ಅಲ್ತಾ ನಾನು ಟಿಚ್ ಮಾಡ್ತೀನಿ ರೀ. ಇದೊಂದು ಟಿಚ್ ಮಾಡಿ ಮತ್ತೆ ಸಿಗ್ತೀನಿ ರೀ. ನಾ ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಹಚ್ಬೇಕು. ಇನ್ನು ಹಿಂಭಾಗ ಡಿಸೈನ್ ಮಾಡಬೇಕು. ಯಾವ ಥರ ಡಿಸೈನ್ ಮಾಡ್ತೀಯನ್ನ. ಇದು ಗುಲಾಬಿ ಕಲರ್ ಅಸ್ತ್ರ ಹಾಕೀನಿ ರೀ. ಯಾಕಂದ್ರೆ ಗುಲಾಬಿ ಕಲರ ದಡಿ ಐತ್ರಿ, ಕಾಂಬಿನೇಷನ್ ಆಗುತ್ತೆ ಅಂತ ಹಾಕಿ ನೋಡಿ ಸ್ನೇಹಿತರೆ. ಇಲ್ಲಿ ಕಾಣ್ತಿರ್ಬೇಕು, ಗುಲಾಬಿನೇ ಐತೆ ನೋಡಿ. ಈ ಕಲರ್ ಪಿಂಕ್ ಐತೆ, ಅದ್ರ ಸಲಾಗ ಪಿಂಕ್ ಕಲರ್ ಹಾಕಿ ನೋಡಿ. ನಾ ಪಿಂಕ್ ಕಲರ್ ಹಾಕಿ ಗೋಟ್ ಕಟ್ಕೊಂಡಿ ನೋಡಿ. ಇಲ್ಲೇ ಕಾಣ್ತಿರ್ಬೇಕು ಗೋಟ್ ಫಿನಿಶಿಂಗ್ ಚೆನ್ನಾಗಿಲ್ಲ ಸ್ನೇಹಿತರೆ. ನೋಡಿ ಗೋಟ್ ಕಟ್ಕೊಂಡಿನಿ. ಈಗ ಕಾಜಿ ಪಟ್ಟಿ ಪಟ್ಟಿ ಮಾಡಿ ಮತ್ತು ತೋಳು ರೆಡಿ ಮಾಡ್ಕೊತೀನಿ ರೀ. ಪುಗ್ಗ ತೋಳು ರೆಡಿ ಮಾಡ್ಕೊಂಡು ಹಿಂದಿನ ಕೊಳ್ಳಿಗೆ ಹೋಗ್ತೀನಿ ಸ್ನೇಹಿತರೆ. ಹಿಂದಿನ ಕೊಳ್ಳ ಮುಗಿಸ್ಕೊಂಬಂದು ಸೈಡ್ ಪಿಟ್ ಮಾಡ್ಬೇಕು ನೋಡಿ. ನಾ ಲೇಟ್ ಆಗೋ ಸ್ನೇಹಿತರೆ ಇದು. ಯಾಕಂದ್ರೆ ಕೈ ಹಿಡಿತೈತಿ ರೀ ಡಿಸೈನ್ ಜಂಪರ್ಲ ಕೈ ಹಿಡಿತೈತಿ. ನೋಡಿ ಎಲ್ತಾ ನಿದ್ದೆ ಬರ್ತಾ ಹೊಲಿತೀನಿ. ನಿದ್ದೆ ಬಂದ ತಕ್ಷಣ ಅಲ್ಲಿಗೆ ಇಟ್ಕೇರಿ ಮುಕ್ಕೊಂಬಿಡ್ತೀನಿ ರೀ. ಅಲ್ಲಿದಲ್ಲೇ ಎಲ್ಲ ಮನೆ ಹಂಗೆ ಇಟ್ಕೆ ಮುಕ್ಕೊಂಬಿಡ್ತೀನಿ. ಬನ್ನಿ ಸ್ನೇಹಿತರೆ, ಇದು ತೋಳು ರೀ, ಇವು ಪುಗ್ಗ ತೋಳು ರೀ. ದಡ್ಯಾಗನೇ ಪುಗ್ಗ ತೋಳು ಮಾಡಿ ನೋಡಿ ಚಂದಾಗ ಸ್ನೇಹಿತರೆ, ಮಸ್ತಾಗ್ಯಾವಿಲ್ರಿ. ಮತ್ತು ಮುಂಭಾಗ ಎರಡು ರೆಡಿ ಆಗ್ಯಾವು. ಇವಾಗ ಹಿಂಭಾಗ ಹೊಲಿಬೇಕು ರೀ. ಹಿಂಭಾಗ ಹೊಲಿಯಾಕೆ ಇಟ್ಟೀನಿ. ಹಿಂಭಾಗ ಒಂದು ಡಿಸೈನ್ ಮಾಡ್ಕೊಂಡು ತೋಳು ಹಚ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಬೇಕ್ರಿ. 12-18 ನಿಮಿಷ ಆಗೈತೆ ರೀ. ಯಾಕೆ ಇವು ಪುಗ್ಗ ತೋಳ್ರಿ ಕೈ ಹಿಡಿತಾ ಲೇಟ್ ಆಗ್ತೈತೆ ರೀ ಜಂಪರ್ ಇದು. ಅದೊಟ್ಟು ನೀಟಾಗಿ ಹೊಲಿಬೇಕಲ್ಲ ಸ್ನೇಹಿತರೆ. ನೋಡಿ ಇದು ಮುಂಭಾಗ ತೋಳು ರೆಡಿ ಆಗ್ಯಾವು. ಇವಾಗ ಇವನ್ನ ಸೈಡಿಗೆ ಎತ್ತಿಡ್ತೀನಿ ರೀ. ಇನ್ನಿದು ಕೊಳ್ಳಿಗೆ ಡಿಸೈನ್ ಮಾಡ್ಕೋಬೇಕಲ್ರಿ. ಡಿಸೈನ್ ಮಾಡೋಕೆ ಈ ಥರ ತೊಗೊಂಡು ಈ ಥರ ಅರಿಬ್ಯಾಗ ಈ ಕಲರ್ ಅರಿಬ್ಯಾಗ ಡಿಸೈನ್ ಮಾಡ್ಕೊಂಡು ಒಳಬಾಜು ಮಾಡ್ತೀನಿ ರೀ. ಇದಿಷ್ಟು ರೌಂಡಕ್ಕೆ ಮಾಡ್ಕೊತೀನಿ. ಬನ್ನಿ ಸ್ನೇಹಿತರೆ, ಡಿಸೈನ್ ಮಾಡ್ಕೊಂಡು ಅದು ಹೆಂಗೆ ಬರ್ತಾ ಡಿಸೈನ್ ಹೆಂಗಿಲ್ಲ ಅನ್ನೋ ನಿಮಗೂ ಶೇರ್ ಮಾಡ್ತೀನಿ. ಫುಲ್ ನಿದ್ದೆ ಬಂದೈತೆ ರೀ. ಏನು ಮಾಡಬೇಕು, ಟಿಚಿಂಗ್ ಮಾಡಲೇ ಮುಕ್ಕೋಬೇಕಂತ ಮಾಡೀನಿ. ಮಾಡ್ತೀನಿ ರೀ. ನಾ ಅನ್ಕೊಂಡ್ ಕೆಲಸ ಮಾತ್ರ ಬಿಡೋಲ್ಲ ಸ್ನೇಹಿತರೆ. ಅನ್ಕೊಂಡ್ ಕೆಲಸ ಯಾವುದು ಬಿಟ್ಟು ಅಂದ್ರೆ ಬೇಸರ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಅದು ಅಲ್ಲೇ ಕುಂದಿರುತ್ತೆ ರೀ. ಮಾಡೇ ಮಾಡ್ತೀವಿ ಅಂತ ಅಂದ್ರೆ ಮಾಡೇ ತೀರಬೇಕು ಸ್ನೇಹಿತರೆ. ಬನ್ನಿ, ಇವು ಮೊನ್ನೆ ಬಿಜಾಪುರ ತಂದಿದ್ದು ನೋಡಿ. ಇವತ್ತು ಫಸ್ಟ್ ಯೂಸ್ ಮಾಡಾಕತ್ತೀನಿ ನೋಡಿ. ಇವನ್ನ ಫಸ್ಟ್ ಟೈಮ್ ನಮ್ಗೆ ಗೊತ್ತಿದ್ದಿಲ್ಲ ರೀ. ಒಮ್ಮೆ ಯೂಸ್ ಮಾಡಿಲ್ಲ ರೀ. ನಾನು ಟೈಲರಿಂಗ್ ಕೆಲಸ ಮಾಡಾಕತ್ತಿಂದ ಒಮ್ಮೆ ಯೂಸ್ ಮಾಡಿಲ್ಲ ರೀ. ಫಸ್ಟ್ ಟೈಮ್ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಬ್ಲೌಸು ಸ್ಟಿಚಿಂಗ್ ಮುಗೀತು ನೋಡಿ. ಫೈನಲ್ ಆಗಿ ಪುಗ್ಗ ತೋಳ್ರಿ ನೋಡಿ. ಪುಗ್ಗ ತೋಳು ನೋಡಿ. ಕಡೆಗೆ ಕೊಳ್ಸ್ಕೊಂಬಂದೈತೆ ನೋಡಿ ಸ್ನೇಹಿತರೆ. ಲುಕ್ ಹೆಂಗೆ ಕಾಣಕತ್ತೈತೆ ಅಂತೇಳಿ 2 ಗಂಟೆ ಆಯ್ತು ನೋಡಿ. ಟೈಮ್ 2 ಗಂಟೆ ಆಯ್ತು ರೀ. ಇದನ್ನು ಮುಗಿಸ್ಬೇಕು 2 ಗಂಟೆ ಆಯಿತು. ಮಸ್ತ್ ಲುಕ್ ಕಾಣಕತ್ತೈತಲ್ಲ ಸ್ನೇಹಿತರೆ. ಮಸ್ತಾಗೈತೆ ನೋಡಿ ಜಂಪರ್ ಬ್ಲೌಸ್ ಮಾತ್ರ. ನೋಡಿ ಕಸಿ ಅಡ್ಮಾಸ್ಮೆ ಕಟ್ಟೀನಿ ರೀ ನಾನು. ಕೊಳ್ಳ ಹೆಂಗಾಗೈತೆ ಅಂತೇಳಿ ಸ್ನೇಹಿತರೆ. ಎಷ್ಟು ಲುಕ್ ಕೊಡಕತ್ತೈತೆ ನೋಡಿ ಅದು ಕೊಳ್ಳ. ಮಸ್ತಾಗೈತೆ ನೋಡಿ. ನಾಳೆ ಮದುವೆಗೆ ಚೆನ್ನಾಗಿ ಉಟ್ಕೊಳ್ರಿ ಅವಿ. ತೋಳಿಗೂ ಇದು ಪುಗ್ಗ ಕಟ್ಟಿ ದಡಿನೇ ಪುಗ್ಗ ಕಟ್ಟಿ ಕೇರಿ ಇದು ತಳಗದಾಡ್ರಿ ಅವಿ ಪುಗ್ಗ ಕಟ್ಟಿ ಈ ಥರ ಗೋಟ್ ಕಟ್ಟೀನಿ. ಬನ್ನಿ ಸ್ನೇಹಿತರೆ, ಫಿನಿಶಿಂಗ್ ಮಾತ್ರ ಮಸ್ತ್ ಬಂದೈತೆ ನೋಡಿ. ಒಳಗನ ಅರಿವಿ ಬಿಟ್ಟಿಲ್ರಿ, ಚಂದ ನೀಟಾಗಿ ಮಡ್ಚೀನಿ ನೋಡಿ ಸ್ನೇಹಿತರೆ. 9 ತನಕ ಕುಂತೀನಿ ರೀ. 9 ಗಂಟೆ 1:30 ಆಯ್ತು ನೋಡಿ. ಆ 1:30 2 ಬ್ಲೌಸ್ ಸ್ಟಿಚ್ ಆಯಿತು. ಇದೊಂದು ಸರ್ ಒಂದು 2 ಬ್ಲೌಸ್ ಸ್ಟಿಚ್ ಅದು. ಬರ್ರಿ, ನಾನು ನಿದ್ದಿಗನ್ನಾಗ ಏನು ಮಾತಾಡ್ತೀನಿ ಏನು ಬಿಡ್ತೀನಿ ನೋಡಿ. ಇದು ಮಸ್ತಾಗೈತಿ ಸ್ನೇಹಿತರೆ. ಇದು ಮಸ್ತಾಗೈತಿ ಫಿನಿಶಿಂಗು. ದುಡ್ಡು ಹೆಂಗೆ ಬಂದಾವಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಎರಡು ಕೂಡಿ 600 ರೂಪಾಯಿ ನೋಡಿ. ನೀವೇ ಕಸವನ್ನಲ್ಲ ಸ್ನೇಹಿತರೆ. ಅಸ್ತ್ರ ನನ್ನ ಕಡೆ ಅಸ್ತ್ರ 60 ರೂಪಾಯಿ ತೆಗೆದ್ರು 540 ರೂಪಾಯಿ ನನಗೆ ಉಳಿತು ರೀ. ಮತ್ತು 540 ರೂಪಾಯಿದಾಗ ಎಲ್ಲ ಲೇಸು ಎಲ್ಲ ತೆಗಿಬೇಕಲ್ರಿ. ಎಲ್ಲ ತಕ್ಕೊಂಡು ನನಗೆ ಉಳಿದೈತೆ ಹೋಯ್ತೈತೆ. ಒಂದಿನ ಉಳಿತೈತೆ ನೋಡಿ 300 ರೂಪಾಯಿ. ಸಾಕು ಸ್ನೇಹಿತರೆ, ಮತ್ತೇನೈತಿ ನೋಡಿದ್ರಲ್ಲ ಸ್ನೇಹಿತರೆ. 2 ಬ್ಲೌಸ್ ಸ್ಟಿಚ್ ಮಾಡೇ ಬಿಟ್ಟೆ ನೋಡಿ. ಮನೆ ತುಂಬ ಲೇಸ್ ಪಾಸ್ ಎಲ್ಲ ಹಂಗೆ ಬಿದ್ದಾವ್ರಿ. ಸ್ವಿಚ್ ಒಂದು ಕಿತ್ತಿ ನೋಡಿ. ಕರೆಂಟಿನ ಸ್ವಿಚ್ ಕಿತ್ತಿ ಇಷ್ಟು ಎಲ್ಲ ಮನೆ ತುಂಬ ಹಂಗೆ ಬಿದ್ದಾವೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಟೈಮ್ 2 ಗಂಟೆ ಆಗೈತೆ. ನಾನು ವಿಡಿಯೋ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವಿಡಿಯೋ ಸಿಗ್ತೀನಿ. ಬ್ಲೌಸ್ ಹೆಂಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋ ಮರಿಬೇಡಿ. ಫುಲ್ ನಿದ್ದೆ ಬರೋಕತ್ತೈತೆ ನೋಡಿ. 2:30 ಆಗಿ ಬಂದೆ ಸ್ನೇಹಿತರೆ. 2:30 ಇನ್ನೊಂದು 2 ತಾಸು ಮುಕ್ಕೊಂಡು ಎದ್ದು ಮತ್ತು ಕೆಲಸ ಮಾಡ್ಕೋಬೇಕು. ಇವನ್ನ ಮತ್ತು ಉಕ್ಸೋದು ಮಾಡಿ ರೆಡಿ ಮಾಡಿ ಕೊಡ್ಬೇಕಲ್ರಿ ಅವ್ರಿಗೆ. ಬಾಯ್ ಸ್ನೇಹಿತರೆ, ಗುಡ್ ನೈಟ್ ಎಲ್ಲರಿಗೂ.